ಹಳ್ಳಿರೇಪು ಕನ್ನಡ ಕಾರ್ಟೂನ್ ಚಾನಲ್ 2ಗೆ ಎಲ್ಲರಿಗೂ ನಮಸ್ಕಾರ. ಒಬ್ಬರು ನಮ್ಮ ಸಬ್ಸ್ಕ್ರೈಬರು, ಯೂಟ್ಯೂಬ್ ಸಬ್ಸ್ಕ್ರೈಬರು ಟೊಮೊಟೊ ಸಾಂಬಾರು ಮಾಡೋದು ಹೇಳ್ಕೊಡಿಯಕ್ಕ ಅಂತ ಕೇಳ್ತಾ ಇದ್ರು. ಅವತ್ತಿಂದ ಒಂದು 3-4 ಸಲನೂ ಕೇಳಿದ್ದಾರೆ ಅವರು. ಅದಕ್ಕೋಸ್ಕರನೇ ಇವ್ರಿಗೋಸ್ಕರ ಇವತ್ತು ಟೊಮೊಟೊ ಸಾಂಬಾರು ಮಾಡೋದು ಅಂತಪ್ಪ ರೆಡಿ ಮಾಡ್ಕೊಂಡಿವ್ನಿ. ಅದು ಹೆಂಗೆ ಮಾಡಬೇಕು, ಏನೇನು ಮಾಡಬೇಕು, ಸ್ಟೆಪ್ ಆಗಿ ಹೇಳ್ಕೊಡ್ತೀನಿ. ಆಮೇಲಪ್ಪ ನಮ್ಮ ಕಡೆ 2 ಥರ ಟೊಮೊಟೊ ಸಾಂಬಾರು ಮಾಡೋದು. ಒಂದು ಕಾಯಿ ಹಾಕ್ಬಿಟ್ಟು ಆರ್ಸುಟ್ಟು ಮಾಡ್ತಾರೆ, ಇನ್ನೊಂದು ರಸಮ್ ಟೈಪ್ ಮಾಡ್ತಾರೆಪ್ಪ. ಇವರು ಕೇಳಿರೋದು ಯಾವುದು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಇವತ್ತು ಕಾಯಿ ಹಾಕ್ಬಿಟ್ಟು ಮಾಡ್ತಾರಲ್ಲಪ್ಪ ಟೊಮೊಟೊ ಸಾಂಬಾರು, ಅದನ್ನ ಮಾಡ್ತೀವಿ. ಬೇರೆ ಕಡೆ ಎಲ್ಲ ಇದನ್ನ ಟೊಮೊಟೊ ಬಜ್ಜಿ ಅಂತಲೂ ಕರೀತಾರೆ. ಇದನ್ನ ನಮ್ಮ ಕಡೆ ಎಲ್ಲ ಟೊಮೊಟೊ ಸಾಂಬಾರು ಅಂತ ಕರೆಯಲ್ಲ, ಟೊಮೊಟೊ ಬಜ್ಜಿ ಅಂತ ಕರೀತಾರೆ. ಬನ್ನಿ ಮತ್ತೆ ಹೆಂಗೆ ಮಾಡೋದು ಏನು ಅಂತ ಹೇಳ್ಕೊಡ್ತೀನಿ. ರಾಧಾ, ಈಗ ಹೋಗ್ಬಿಟ್ಟು ಒಲೆ ಮೇಲೆ ಟೀ ಮಡಗಿವನೆಲ್ಲ ಅಲ್ಲಿಗೆ ಇಳುಕ್ಬಿಡು ಅಂತ ಮೊದಲು ಇಳುಕ್ಬಿಟ್ಟು ಒಂದು ಸ್ವಲ್ಪ 2 ಲೋಟ ಹಾಲು ಹಾಕ್ಬಿಟ್ಟು ಎಲ್ಲರಿಗೂ ಕೊಟ್ಬಿಡವ. ಸರಿ ಆಯಿತು. ಹಂಗೆ ಅದನ್ನ ಇಳುಕಾದ್ಮೇಲೆ ಹಾಲು ಮಿಕ್ಕಿರೋ ಹಾಲದಲ್ಲ ಅದನ್ನ ಮಾಡಿಬಿಡು, ಚೆನ್ನಾಗಿ ಕಾಯ್ಕೊಳ್ಳಿ. ಕನಕ ಆಯಿತು. ನೋಡಿ, ಟೊಮೊಟೊ ಬಜ್ಜಿಗೆ ಏನೇನು ಬೇಕು ಅವನ್ನೆಲ್ಲನೂ ಜೋಡಿಸ್ಕೊಬಿಟ್ಟಿವ್ನಿ. ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊನು. ಅಕ್ಕ ಟೀ ತಗೋ. ಬೇಡ ನನಗೆ, ನೀನೇ ಕುಡ್ಕೊ. ಜಾಸ್ತಿ ಇದೆ ಸ್ವಲ್ಪ ತಗೋ. ಬೇಡ ನಾನು ಟೀ ನನಗೆ ಮಡಿ ಕಳಿಸ್ತಿಲ್ಲ ತಗೋ. ಬರೀ ಮನೆಯವ್ರಿಗೆ ಅಷ್ಟೇ ಮಡಗಿದ್ದು. ಬೇಡವಾ ಕುಡ್ಕೊಳ್ಳೋಣ? ಕುಡ್ಕೊ, ಕುಡಿಯೋಕಾದ್ರೆ ಕುಡ್ಕೊ. ಜಾಸ್ತಿ ಆಯಿತು ಕುಡಿಯೋಕೆ ಆಯ್ತಿಲ್ಲ ಅಂದರೆ ಅಮ್ಮನಿಗಾರು ಅತ್ತೆನಿಗಾರು ಕೊಟ್ಬಿಡು, ಕುಡ್ಕೋತಾರೆ. ಸರಿ ಕನಕ, ಇದು ಜಾಸ್ತಿ ಆಗೋಯ್ತು. ಅತ್ತೆಗೆ ಇಲ್ಲ ಅಮ್ಮನಿಗೆ ಯಾರಿಗಾದ್ರೂ ಕೊಡ್ದು ಬಂದ್ಬಿಡ್ತೀನಿ. ಸರಿ ಆಯಿತು. ಆಮೇಲೆ ಯಾವ್ಯಾವ ಸಾಮಾನು ಎಷ್ಟೆಷ್ಟು ಹಾಕ್ಬೇಕು ಅಂತ ಹೇಳ್ಕೊಡ್ತಾನೆ ನೋಡಿ. ಕಾಯಿ ಎಷ್ಟು ಬೇಕು ಕಾಯಿ ಅಂದರೆ ಒಂದು ಓಳಲ್ಲಿ ಅಂದರೆ ಈಗ ಒಂದು ಕಾಯಿನ ಅರ್ಧ ಭಾಗ ಮಾಡ್ತೀವಿ, ಅರ್ಧ ಭಾಗ. ಅರ್ಧ ಭಾಗದಲ್ಲಿ ಪುನಃ 4 ಭಾಗ ಮಾಡಿದಾಗ ಎಷ್ಟು ಸಿಗ್ತದೆ ಅಷ್ಟೇ ಸಾಕು ಕಣ್ರಪ್ಪ. ಜಾಸ್ತಿ ಕಾಯಿ ಹೋಗ್ಬಾರ್ದು. ಕಾಯಿ ಹಾಕ್ಬಿಟ್ರೆ ಸಾರು ಗಟ್ಟಿ ಥರ ಗೊಜ್ಜು ಥರ ಆಗೋಯ್ತದೆ. ಅದಕ್ಕೆ ಚೆನ್ನಾಗಿರ್ತಿಲ್ಲ, ತೆಳ್ಳಗಿರಬೇಕು, ಆಗ ಚೆನ್ನಾಗಿರ್ತದೆ. ಹಂಗಂದ್ರೆ ಅರ್ಧ ಓಳಲ್ಲಿ 1/4 ಭಾಗ ಕಣ್ರಪ್ಪ, ಒಂದಿಷ್ಟು ಅಗ್ಲ ಸಾಕು. ಆಮೇಲೆ ಟೊಮಟೊನು ಹುಳಿ ಟೊಮಟೊನು 4 ತಗೊಂಡಿವ್ನಿ. ಸಿಹಿಯಾಗಿದ್ಬಿಟ್ಟಿದ್ರೆ ಸ್ವಲ್ಪ ಸಿಹಿಯಾಗಿರ್ತವೆ, ಒಂದೊಂದು ಜಾಸ್ತಿ ಹುಳಿ ಇರೋಕ್ಕಿಲ್ಲ ಅಂತವಾದ್ರೆ ಒಂದು ಜಾಸ್ತಿ ತಗೊಳ್ಳಿ, 1-2 ಜಾಸ್ತಿ ತಗೊಳ್ಳಿ. ಹುಳಿ ಟೊಮಟೊನ ತಗೊಂಡ್ರೆ ಇನ್ನೂ ಒಳ್ಳೆಯದೆಯಾ, ಒಳ್ಳೆ ಮೀನು ಸಾರು ಥರ ಸೂಪರಾಗಿ ಇರ್ತದೆ ಕಣ್ರಪ್ಪ. ಅದಕ್ಕೆ ಹುಳಿ ಟೊಮಟೊನ ತಗೊಂಡಿನಿ ನಾನು, 4 ತಗೊಂಡಿನಿ. ಆಮೇಲೆ 4 ಟೊಮಟೊನಿಗೆ 1 ಈರುಳ್ಳಿ, ಆಮೇಲೆ 1 ಬೆಳ್ಳುಳ್ಳಿ. ಈಗ ಖಾರ ಆಡ್ಸೋಕ್ಕೆ ಇನ್ನೊಂದು ಈರುಳ್ಳಿ, ಇನ್ನೊಂದು ಬೆಳ್ಳುಳ್ಳಿ ಯಾಕಂದರೆ ಒಗ್ಗರಣೆ ಕೊಡೋಕ್ಕಂತ ತಗೊಬಂದಿನಿ ಅಪ್ಪ. ಈಗ ಏನೇನು ಹಾಕೊಂಡು ಆಡ್ಸ್ಕೋಬೇಕು ಗೊತ್ತಾ? ಕಾಯಿ, ಟೊಮಟೊನು 4 ಟೊಮಟೊನು, 1 ಈರುಳ್ಳಿ, 1 ಬೆಳ್ಳುಳ್ಳಿ. ಆಮೇಲೆ ಅಪ್ಪ ನಮಗೆ ಎಷ್ಟು ಖಾರಕ್ಕೆ ತಕ್ಕಬೇಕು ಅಷ್ಟೇ ಖಾರದ ಪುಡಿ ಹಾಕೊಳ್ಳಿ. ಅದು ನಿಮ್ಮ ಮನೆ ಮಾಡಿಸಿರೋ ಖಾರ ಪುಡಿ ಅಲ್ವಾ, ನಿಮ್ಮ ಮನೆದು ಒಂದೊಂದು ಟೈಮು ಖಾರ ಆಗಿರ್ತದೆ, ಒಂದೊಂದು ಟೈಮ್ ಖಾರ ಆಗಿರಕ್ಕಿಲ್ಲ. ಆಗ ನಿಮಗೆ ಅದಾಗ ಗೊತ್ತಾಗಿರ್ತದೆ. ಅಷ್ಟು ನಿಮ್ಗೆ ಎಷ್ಟು ಬೇಕು ಅಂತ ಅನಿಸ್ತದೆ ಅಷ್ಟು ಖಾರದ ಪುಡಿ ಹಾಕೊಳ್ಳಿ. ಅಂದರೆ ನಿಮ್ಮ ಮನೆದು ಖಾರದ ಪುಡಿ ಮೇಲೆ ಡಿಪೆಂಡ್ ಆಗಿರ್ತದೆ ಎಷ್ಟೆಷ್ಟು ಹಾಕಬೇಕು ಅಂತ. ಅದಕ್ಕೆ ಅಪ್ಪ ನಮ್ಮ ಮನೆ ಖಾರ ಪುಡಿ ಒಳ್ಳೆ ಚೆನ್ನಾಗಿದೆ, ಜಾಸ್ತಿ ಖಾರಕ್ಕೂ ಇಲ್ಲ, ಜಾಸ್ತಿ ಖಾರನೂ ಇಲ್ದಂಗಿಲ್ಲ, ಖಾರನೂ ಇಲ್ಲ, ಮೀಡಿಯಮ್ ಆಗದೆ ಅಪ್ಪ. ಅದರಿಂದ ನಾನು 1-2 ಸ್ಪೂನ್ ಹಾಕತ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಕಾಯಿ ಇಲ್ಲಿ ಮಡಗಿನೆಲ್ಲ 2 ಚೂರು ಅಷ್ಟೇ ಸಾಕು, ಕಾಯಿ ಅಷ್ಟೇ ಹಾಕತಾವನಿ. ಇದನ್ನೆಲ್ಲ ಹಾಕೊಂಡು ಈಗ ಅದೆಯ ಒಳ್ಕಲಲ್ಲಿ ಹಾಸದ ಬನ್ನಿ. ನಿಮ್ಮ ಮನೆಗೆ ನಮ್ಮ ಮನೇಲಿ ಮಿಕ್ಸಿ ಜಾರು ಏನೂ ಇಲ್ಲ, ಆಗುನ್ ಕಾಲ ಥರ ನಾವು ಒಲೆಯಲ್ಲಿ ಮಾಡೋದು. ಆಮೇಲೆ ಒಳ್ಕಲಲ್ಲಿ ಖಾರ ಆರಿಸೋದು ಟೇಟು. ಆವಾಗ ಮೊದಲು ಯಾವ ಥರ ಜೀವನ ಮಾಡ್ತಿದ್ರು ಹಳ್ಳಿಗಳಲ್ಲಿ, ಹಂಗೆ ಅಪ್ಪ ನಾವು ಜೀವನ ಮಾಡ್ತಿರೋದು. ಯಾಕಂದರೆ ನಾವು ನಿಮಗೆ ಚೆನ್ನಾಗಿ ತೋರಿಸ್ಬೇಕಲ್ಲ ವೀಡಿಯೋಸ, ಅದಕ್ಕೋಸ್ಕರ ಮಾಡ್ತಿರೋದು. ಬನ್ನಿ ಹಾಕೊಂಡು ಒಳ್ಕಲ್ಗೆ ಹಾಕೊಂಡು ಇದನ್ನೆಲ್ಲ ರುಬ್ಬೋದೆಯ. ಅಕ್ಕ ನೀವು ಹೇಳ್ದಂಗೆ ಅಕ್ಕಿ ತೊಳೆದ್ಬಿಟ್ಟು ಮಡಗಿವ್ನಿ. ಅನ್ನ ಆಯ್ತದೆ, ಬಿರಿಬಿನ್ನೆ ಸಾರು ಮಾಡ್ಕೊಂಡು ಊಟ ಮಾಡ್ಕೊಳ್ಳೋದ. ಸರಿ, ಇನ್ನೇನು ಕೆಲಸ ನಮಗೆ ಅಡುಗೆ ಮಾಡಿದ್ಮೇಲೆ ಏನು ಕೆಲಸ ಇಲ್ವಲ್ಲ. ಈಗ ಈ ಸಾರಿಗೆ ಮಜ್ಜಿಗೆ ಮೆಣಸ್ಕಾಯಿ ಹಾಕಬಿಡೋದ ಅವ್ರಿಗೆ, ಮನೆಯವ್ರಿಗೆ. ನಾವು ತುಪ್ಪ ಗಿಪ್ಪಾಕ ಊಟ ಮಾಡ್ಕೊಳ್ಳೋದ. ಕನಕ ಸರಿ ಆಯಿತು. ಯಾರು ನೋಡ್ತಾ ಕನ್ಫ್ಯೂಸ್ ಮಾಡ್ಕೋಬೇಡಿ. 1 ಈರುಳ್ಳಿ, 1 ಬೆಳ್ಳುಳ್ಳಿ, 4 ಟೊಮಟೊನು, ಆಮೇಲೆ ಒಂದು ಸ್ವಲ್ಪ ಚೂರು ಕಾಯಿ ಅಷ್ಟೇ. ನಮ್ಗೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ ಎಲ್ಲ ಹಾಕೊಂಡು ಚೆನ್ನಾಗಿ ನುಣ್ಣಗೆ ಆಡ್ಸ್ಕೊಬಿಡೋದ. ಅಕ್ಕ ಏನಾದರೂ ಮಾಡ್ಕೊಡೋಣ? ಮಾಡ್ಕೊಟ್ಟು ಅವರನ್ನ ಆಡ್ಸ್ಕೊಡೋಣ? ಬೇಡ ನಾನು ಆಡ್ಸ್ಕೊತೀನಿ. ಅಲ್ಲೊಂದು ಈರುಳ್ಳಿ, 1 ಬೆಳ್ಳುಳ್ಳಿ ಮಡಗಿವ್ನಿ ಅಲ್ಲ, ಅದನ್ನ ಚೆಚ್ಚು ಫುಲ್ ನೈಸ್ ಮಾಡ್ಬಿಟ್ಟು. ಆಮೇಲೆ ಖಾರ ಥರ ಮಾಡಬೇಡ, ದಪ್ಪದಾಗಿ ಕುಟ್ಟು. ಸಿಪ್ಪೆ ತೆಗಿಬೇಕೋ ಬೇಡವೋ? ತೆಗಿಯೋದೇನು ಬೇಡ, ಹಂಗೆ ಕುಟ್ಟು. ಈರುಳ್ಳಿ ಸಿಪ್ಪೆ ತೆಗಿಲೇ ಬೇಡ ಆಯಿತಾ. ಈರುಳ್ಳಿ ಅದು ಗಲ್ಗಿಲಿಜಾಗಿದ್ರೆ ಅದೇ ಒಂದು ಸುತ್ತ 1-2 ಲೇಯರ್ ತೆಗೆದಾಕ್ಬಿಡು. ಚೆನ್ನಾಗಿದ್ರೆ 1 ಲೇಯರ್ ತೆಗೆದಾಕ್ಬಿಟ್ಟು ಕುಟ್ಟು. ಏನಾಯ್ಕಿಲ್ಲ ಸಿಪ್ಪೆ ಎಲ್ಲ ಕುಟ್ಟು. ಸರಿ ಕನಕ ಆಯಿತು. ಅಕ್ಕ ಬಾಣಲಿನೇ ಇರಲಿ, ಅಲ್ಲೇ ಕುಟ್ತೀನಿ.
ಸರಿ ಅಲ್ಲೇ ಕೊಟ್ಟು ಹುಷಾರು. ಆಮೇಲೆ ಬಾಣ್ಗಿಂಗ್ಳಿಗೆ ಅದನ್ನ ತಗೋಗಂಗ್ ಮಾಡ್ಬೇಡ. ಇಲ್ಲ ಕನಕ ತಗೋಗಂಗ್ ಮಾಡಕ್ಕಿಲ್ಲ, ಹುಷಾರಾಗ ಒಳಗಡೆನೆ ಕೊಡ್ತೀನಿ. ಆಯ್ತು. ಅದೇ ಅದಕ್ಕಿಂತ ಮುಂಚೆ ಇಲ್ಲಿಗೆ ಒಂದ್ 2 ಚಮಚ ಖಾರದ ಪುಡಿ ಹಾಕು ಬಾ. ಬತ್ತವನಿ. ರಾಧಾ ಸಾಕು ಕೆಚ್ಚಿರೋದು. ಸಾಕಾ? ಸಾಕು ಸಾಕು. ನೀವೇ ನೋಡ್ದಂಗೆ ಎಲ್ಲ ಸಾಮಾನು ಹಾಕೊಂಡು ಖಾರ ಆಡ್ಸ್ಕೊಂಡು ಆಯ್ತು. ಆಮೇಲೆ ಒಬ್ರು ಮನೇಲಿ ಹುಣ್ಸೆಹಣ್ಣು ಸೇರ್ಸ್ಕೊತಾರೆ ಅಪ್ಪ. ಅಕಸ್ಮಾತ್ ಏನಾದ್ರು ಟೊಮೆಟೊ ಹುಳಿ ಇಲ್ಲ ಅಂದ್ರೆ ಹುಣ್ಸೆಹಣ್ಣು ಹಾಕತಾರೆ. ಹುಳಿ ಇದ್ರೆ ಒಬ್ಬೊಬ್ರು ಹುಣ್ಸೆಹಣ್ಣ ಬಳಸ್ಕೊತಾರೆ. ಆದ್ರೆ ನಾನು ಹುಣ್ಸೆಹಣ್ಣು ಹಾಕ್ತಾ ಇಲ್ಲ. ನಿಮ್ಗೂ ಏನಾದರೂ ಬೇಕು ಹುಣ್ಸೆಹಣ್ಣು ಅಂತ ಅನ್ಸಿದ್ರೆ ಹಾಕೊಳ್ಳಿ. ಆಮೇಲೆ ಅಕಸ್ಮಾತ್ ಟೊಮೆಟೊ ಹುಳಿ ಆಗಿಲ್ಲ, ಸಿಹಿ ಥರವೇ ಜಾಸ್ತಿ ಹುಳಿ ಇಲ್ಲ ಅಂದ್ರೆ ಸ್ವಲ್ಪ ಹುಣ್ಸೆಹಣ್ಣು ಹಾಕೊಂಡು ಆಡ್ಸ್ಕೊಳ್ಳಿ. ಆಗ್ಲೂ ಚೆನ್ನಾಗಿರ್ತದೆ. ಹಾಕಿದ್ರು ಚೆನ್ನಾಗಿರ್ತದೆ, ಹಾಕ್ನಿಲ್ಲ ಅಂದ್ರೂ ಚೆನ್ನಾಗಿರ್ತದೆ. ಹಾಕ್ನಿಲ್ಲ ಅಂದ್ರೆ ಟೊಮೆಟೊನು ಹುಳಿ ಇರಲೇಬೇಕು. ನೋಡಿ ಈಗ ಖಾರ ಇರೋದನ್ನೆಲ್ಲ ಎತ್ಕೊಂಡು ಒಂದು ಬೋಸಿಗೆ ಹಾಕೊಂಡಿವ್ನಿ. ಈಗ ಸಾಂಬಾರ್ಗೆ ಒಗ್ಗರಣೆ ಮಾಡಬೇಕು. ಅದಕ್ಕೆ ಒಗ್ಗರಣೆ ಮಾಡ್ತಾವನಿ. ಈಗ ಒಗ್ಗರಣೆಗೆ ಎಣ್ಣೆ ಹಾಕ್ತಿರೋದು ಇದು. ಎಣ್ಣೆ ಆದ್ಮೇಲೆ ಸಾಸಿವೆ ಎಲ್ಲ ಚಿಟ್ರಪಟ ಅಂತ ಸಿಡಿತದೆ. ಸಿಡ್ದಾದ್ಮೇಲೆ ಹೆಚ್ಚಿರ್ತೀವಲ್ಲ ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಹಾಕೊಳ್ಳೋದು. ಜೊತೆಗೆ 1-2-3 ಒಣಮೆಣಸು ಆಮೇಲೆ ಕರಿಬೇವು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಸೀಸ್ಬೇಡಿ, ಚೆನ್ನಾಗಿರಕ್ಕಿಲ್ಲ. ಆಮೇಲೆ ಒಂದೊಂದ್ಸಲ ಘಾಟ್ ಬಂದ್ಬಿಡ್ತದೆ. ಹುಷಾರಾಗ ಒಗ್ಗರಣೆ ಕೊಡಬೇಕು. ನೋಡಿ ಇದು ಒಗ್ಗರಣೆದೆಲ್ಲ ಚೆನ್ನಾಗಿ ಆಗದೆ. ಈಗ ಅದೇ ಆಡ್ಸ್ಕೊಂಡಿರ್ತೀವಲ್ಲ ಖಾರ ಅದು. ಈಗ ಒಗ್ಗರಣೆ ಕೊಟ್ಟಾಗದೆ ಇದು ಒಂದು 10 ನಿಮಿಷ ಚೆನ್ನಾಗಿ ಬೆಂದ್ಬಿಡ್ಲಿ. ಈ ಬರ್ತದಲ್ಲ ನೋಡಿ, ಆ ಟೈಮ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ನಮಗೆ ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟು ಹಾಕೊಳ್ಳೋದು. ನೋಡಿ ಮೊನ್ನೆ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಒಬ್ಬರು ಟೊಮೆಟೊ ಸಾಂಬಾರು ಮಾಡೋದು ಹೇಳ್ಕೊಡಿ ಮೇಡಮ್ ಅಂತ ಕೇಳಿದ್ರು. ಅದಕ್ಕೋಸ್ಕರ ಇವತ್ತು ಟೊಮೆಟೊ ಸಾಂಬಾರು ಮಾಡೋದನ್ನ ಹೇಳ್ಕೊಟ್ಟು. ನಿಮ್ಗೆ ಏನಾದರೂ ಕಾಯಿ ಹಾಕ್ತಾನೆ ಟೊಮೆಟೊ ಸಾಂಬಾರು ಬೇಕು ಅದನ್ನು ಹೇಳ್ಕೊಡಿ ಅಂದ್ರೆ ಅದನ್ನು ಹೇಳ್ಕೊಡ್ತೀವಪ್ಪ. ಇವತ್ತು ಟೊಮೆಟೊ ಸಾಂಬಾರು ಆದರೆ ಕಾಯಿ ಹಾಕ್ಬಿಟ್ಟು ಮಾಡೋದು ಕಣ್ರಪ್ಪ. ನಮ್ಮ ಕಡೆ ಎಲ್ಲ ಟೊಮೆಟೊ ಬಜ್ಜಿ ಅಂತ ಕರೀತಾರೆ, ಒಬ್ಬರು ಟೊಮೆಟೊ ಸಾಂಬಾರು ಅಂತಲೂ ಕರೀತಾರೆ ಕಣ್ರಪ್ಪ. ಅಕಸ್ಮಾತ್ ನಿಮಗೂ ಯಾವುದಾದ್ರೂ ರೆಸಿಪಿ ಬೇಕು ಹೇಳ್ಕೊಡಿ ಮೇಡಮ್ ಅಂತ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾವು ನಿಜವಾಗ್ಲೂ ಈ ಕಾರ್ಟೂನ್ ಮುಖಾಂತರ ರೆಸಿಪೀಸ್ನ ಹೇಳ್ಕೊಡ್ತೀವಿ ಕಣ್ರಪ್ಪ. ಹಳ್ಳಿ ಸ್ಟೈಲ್ ಬೇಕು, ಯಾವ ಸ್ಟೈಲ್ ಬೇಕು ಏನು ಅಂತ ತಿಳಿಸ್ಬಿಡಿ, ನಾವು ಹೇಳ್ಕೊಡ್ತೀವಿ. ನೋಡಿ ಸಾರು ಕುದಿಯೋ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಉಪ್ಪು ಹಾಕ್ಬಿಟ್ಟು ಇನ್ನೊಂದು 2-3 ನಿಮಿಷ ಕುದು ಬಿಡ್ಲಿ. ಸಾರು ರೆಡಿ ಆಯ್ತದೆ ಕಣ್ರಪ್ಪ. ಇದು ಇಟ್ಕು ಚೆನ್ನಾಗಿರ್ತದೆ, ಬಿಸಿ ಬಿಸಿ ಅನ್ನೋಗೂ ಸೂಪರು. ಆಮೇಲೆ ನಾವು ಇದ್ರ ಜೊತೆಗೆ ಏನು ಹಾಕತ್ತೀವಿ ಅಂದರೆ ಮಜ್ಜಿಗೆ ಮೆಣಸಿಕಾಯಿ ಹಾಕ್ತೀವಿ ಕಣಪ್ಪ. ಅಕಸ್ಮಾತ್ ಮಜ್ಜಿಗೆ ಮೆಣಸಿಕಾಯಿ ರೆಸಿಪಿ ಇದು ಬೇಕು ಅಂತ ಕೇಳಿದ್ರೆ ಅದನ್ನು ಮಾಡ್ತೀವಿ. ಈಗ ನೆಂಚ್ಕೊಳಕ್ಕೆ ಏನಾದರೂ ಬೇಕಲೇಬೇಕು ಟೊಮೆಟೊ ಸಾಂಬಾರಿಗೆ, ಇಲ್ಲ ಚೆನ್ನಾಗಿರಲಿಲ್ಲ ಹಂಗೆ ತಿಂದರೆ. ತುಪ್ಪ ಗಿಪ್ಪ ಹಾಕೊಂಡು ತಿಂದರೆ ಹಂಗೆ ತಿನ್ಬೋದು. ಅಕಸ್ಮಾತ್ ತುಪ್ಪ ಇಲ್ಲ ಅಂದರೆ ಜೊತೆಗೆ ಯಾವ್ದಾದ್ರು ಬೀನ್ಸ್ ಪಲ್ಯನೋ ಕ್ಯಾರೆಟ್ ಪಲ್ಯನೋ ಇಲ್ಲ ತಾಳ್ದಗಳು ಅಂತಾರಲ್ಲ ಅದು, ಇಲ್ಲಾಂದರೆ ತರಕಾರಿ ಪಲ್ಯಗಳು ಏನು ಬೇಕು ಅದನ್ನ ನೆಂಚ್ಕೊಬೋದು. ಆಮೇಲೆ ಸಂಡಿಗೆ, ಹಪ್ಪಳ, ಚಕ್ಲಿ, ಉಪ್ಪಿಟ್ಟು ಆಮೇಲೆ ಮಜ್ಜಿಗೆ ಮೆಣಸಿಕಾಯಿ ಅದನ್ನು ನೆಂಚ್ಕೊಂಡು ಊಟ ಮಾಡಿದ್ರೆ ಒಳ್ಳೆ ಚೆನ್ನಾಗಿರ್ತದೆ ಕಣ್ರಪ್ಪ. ಇನ್ನೇನಪ್ಪ ನೋಡಿ ಈ ವಿಡಿಯೋ ಹೆಂಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಂಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಪ್ಪ. ಹಂಗೆ ಅಪ್ಪ ನಿಮ್ಗೆ ಯಾರಿಗಾದ್ರು ಗೊತ್ತಿರೋ ಫ್ರೆಂಡ್ಸು ಫ್ಯಾಮಿಲಿ ಫ್ರೆಂಡ್ಸು ಯಾರಿಗಾದ್ರೂ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಮಗೂ ಸಪೋರ್ಟ್ ಮಾಡಿ. ಮನೇಲಿ ಇರೋರಿಗೆ ಹೇಳ್ಬಿಡ್ಬೇಕಾಗಿತ್ತು ಒಲೆಗೆ ಉರಿ ಹಾಕಿ ಬಂದ್ಬಿಟ್ಟು ಸ್ನಾನ ಮಾಡಬೇಕು ಅಂತ. ನಾನು ಮರ್ತ್ಕೊಂಡೆ, ಅವರು ಹಾಕಿಲ್ಲ. ಇವತ್ತು ಮಂಗಳವಾರ ಶುಕ್ರವಾರ ಹಂಗಾಗಿದ್ರೆ ಹಾಕೋರು. ಇವತ್ತು ಬುಧವಾರ ಅಲ್ವಾ, ಅದಕ್ಕೆ ಹಾಕಿಲ್ಲ. ಏನು ಮಾಡೋಕ್ಕಾಯ್ಕಿಲ್ಲ. ನಾನು ಫೋನ್ ಮಾಡಿಬಿಟ್ಟು ಹೇಳ್ಬಿಡ್ಬೇಕಾಗಿತ್ತು ಸೀತುನ್ಗೆ, ನನಗೆ ಸ್ವಲ್ಪ ಹೊರಗಡೆ ಕೆಲಸ ಅದೇ ಬರೋ ತನಕ ಒಲೆಗೆಲೆ ಉರಿ ಹಾಕು ಸ್ನಾನಗಿನ ಮಾಡ್ಕೊಂಡು ಹೋಗ್ಬೇಕು ಅಂತ. ಏನು ಮಾಡ್ತಿದ್ದೀರಿ ಅಂತ ಇವತ್ತು ಒಂದು ಸ್ವಲ್ಪ ಫ್ರೆಂಡ್ಸ್ ಎಲ್ಲ ದೇವಸ್ಥಾನಕ್ಕೆ ಹೋಯ್ತಾವಿ, ಅದಕ್ಕೆ ಉರಿ ಹಾಕಿವ್ನಿ. ದೇವಸ್ಥಾನಕ್ಕೆ ಹೋಯ್ತಿದ್ದೀರಾ? ಹಂಗಾರೆ ಬೆಳಗ್ಗೆನೇ ಹೇಳ್ಬೇಕು ತಾನೆ ನೀವು. ಬೆಳಗ್ಗೆ ಹೇಳ್ಬಿಟ್ಟಿದ್ರೆ ಉರಿ ಹಾಕಕ್ಕೆ ಹಾಕ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಕೈ ಕಳವು ಆಗಲೇ 2 ಗಂಟೆ ಬಿಸಿಲು. ಈ ಬಿಸಿಲಲ್ಲಿ ನಿಮಗೆ ಯಾಕೆ ಬಿಸಿನೀರು ಹಂಗೆ ಸುಮಾರಾಗಿ ಉಯ್ಕೊಳ್ಳಿ. ಇಲ್ಲಿ ಬೇರೆ ಮಳೆ ಕೊಟ ಅಂತದೆ, ತಣ್ಣೀರು ಉಯ್ಕೊಳಕ್ಕದ ಬೇಡ ಬೇಡ. ಸರಿ ಹಂಗಾರೆ ತಣ್ಣೀರು ಬೇಡ ಅಂದಮೇಲೆ ಹೇಳ್ಬೇಕು ತಾನೆ ಬೆಳಗ್ಗೆ ನೀವು. ಮರ್ತ್ಕೊಬಿಟ್ಟೆ ಕನ್ಸಿತಾ, ಮರ್ತ್ಕೊಬಿಟ್ಟೆ. ಆವತ್ತು ಹೇಳಿದ್ದು ಒಂದು ವಾರದ ಮುಂಚೆಯ ಹೇಳಿದ್ರು ಹೋಗೋದಕ್ಕಲ್ಲ ಅಂತ. ಅಂತ ಹೇಳಿವ್ನಿ. ಇವತ್ತು ಅದ್ರ ಬಗ್ಗೆ ಜ್ಞಾನನೇ ಇಲ್ಲ ನನಗೆ. ಫೋನ್ ಮಾಡಿಬಿಟ್ಟು ರೆಡಿ ಅದ ಹೋಗೋದ ಅಂತವ್ರೆ. ಅಯ್ಯೋ ನೀವಾ ನಿಮ್ಮ ಫ್ರೆಂಡ್ಸಾ? ಅಯ್ಯೋ ನನಗೆ ತಲೆ ಕೆಟ್ಟೋಗ್ಬಿಡ್ತದೆ ಕಣಪ್ಪ. ಅಲ್ಲ ಇವತ್ತು ಹೋಯ್ತೀವಿ ಅಂದಮೇಲೆ ನೆನ್ನೆ ಫೋನ್ ಗೇಮ್ ಮಾಡ್ಕೊಂಡು ಎಷ್ಟೊತ್ತಿಗೆ ಹೋಗೋದು ಏನು ಮಾಡೋದು ಅಂತ ತಿಳ್ಕೊಬೇಕು ತಾನೆ.
ಅವತ್ತು ಒಂದ್ಸಲ ಹೇಳಿದ್ರು ಕನ್ಸಿತಾ, ಯಾವಾಗ ಆಯ್ತದೆ ಫ್ರೀ ಯಾವಾಗ ಹೋಗೋದಂತ ಅನ್ಕೊಂಡಿದ್ದು. ಇವತ್ತು ಹೇಳ್ತವ್ರೆ ಇದಕ್ಕಿದಂಗೆ ನಾವೆಲ್ಲ ಇವತ್ತೇ ಫ್ರೀವಿ, ಇವತ್ತೇ ಹೋಗ್ಬಿಟ್ಟು ಬಂದ್ಬಿಡದ ಒಮ್ಮೆಗೆ ಅಂತ ಅಂತವ್ರೆ. ಹಂಗಾರೆ ಹೇಳ್ಬೇಕಾಗಿತ್ತು ನೀವು. ನೆನ್ನೆ ಮನೆ ಹೇಳಿದ್ರೆ ನಾನು ಬರ್ತಿದ್ದೆ, ಇವತ್ತು ಹೇಳಿದ್ರೆ ಹಿಂಗೆ ನನ್ನ ಕೆಲಸ ಅದೇ, ಆಮೇಲೆ ನಾನು ರೆಡಿನೂ ಆಗಿಲ್ಲ ಅಂತ ಹೇಳ್ಬೇಕಾಗಿತ್ತು. ಏನು ರೆಡಿ ಆಗೋಕ್ಕೆ ನಾವೇನು ಹಿಂಗ್ಸ್ರ ಅದು ಇದು ಮಾಡ್ಕೊಳಕ್ಕೆ ಏನಿಲ್ಲ ಕಣಪ್ಪ. ಈಗ ಹೋಗ್ಬಿಟ್ಟು ನೀರು ದಬಕೊಂಡು ಬಟ್ಟೆ ಹಾಕೊಂಡು ಹೋಯ್ತಾ ಇರೋದೆಯಾ. ಸರಿ ಹಂಗಾರೆ ಒಳ್ಳೇದೇ ಬಿಡಿ, ಆಯಿತು. ಸರಿ ಆಯಿತು, ಹಂಗಾರೆ ಊಟ ಮಾಡ್ಕೊಳ್ಳಿ ಬನ್ನಿ, ನೀರು ಕಾಯ್ತಂಕ. ಊಟನಾ ಬೇಡ ಕಣಪ್ಪ. ಬನ್ನಿ ಊಟ ಮಾಡ್ಕೊಳ್ಳಿ. ದೇವಸ್ಥಾನ ಅಂತಿದ್ದೀರಿ, ದೂರ ಆಯ್ತಿಲ್ವಾ? ಸರಿ, ಯಾವ ದೇವಸ್ಥಾನ? ಹಂಗೆ ಚುಂಚುನ್ಗಿರಿಗೆ ಹೋಗ್ಬಿಟ್ಟು ಬರೋದ ಅಂತ. ಚುಂಚುನ್ಗಿರಿಗೆ ಹೋಗ್ತಿದ್ದೀರಾ? ಸರಿ ಸರಿ ಆಯಿತು, ಹೋಗಿ, ಒಳ್ಳೇದಾಗ್ಲಿ, ಹುಷಾರಾಗಿ ಹೋಗಿ. ಹ್ಞೂ ಸರಿ ಕನ್ಸಿತಾ. ಬನ್ನಿ ಊಟ ಮಾಡ್ಕೊಳ್ಳಿ. ಬೇಡ ಬಿಡು. ಬನ್ನಿ, ಅಲ್ಲಿ ಗಂಟೆ ಓಸಿ ಲೇಟ್ ಆದ, ಬನ್ನಿ ಬನ್ನಿ. ನೀವೇನಾದರೂ ನಮ್ಮ ಕೆಳಕ್ಕೆಲ್ಲ ಬಂದ್ಬಿಟ್ಟು ಈಗ ಸ್ವಲ್ಪ ಒಂದು ತುತ್ತನಾರು ಬಂದ್ಬಿಟ್ಟು ಊಟ ಮಾಡ್ಬೇಕು ನೀವು. ಏನು ಸಾರು? ಟಮಟನ್ ಸಾಂಬಾರು ಮಾಡೀನಿ, ಬನ್ನಿ ಟಮಟನ್ ಸಾಂಬಾರು ಮಾಡಿಬಿಟ್ಟು ಮಜ್ಜಿಗೆ ಮೆಣಸ್ಕಾಯಿ ಹಾಕಿನಿ ಎಣ್ಣೆಗೆ. ಮಜ್ಜಿಗೆ ಮೆಣಸ್ಕಾಯಿ ಎಣ್ಣೆಗೆ ಹಾಕಿದ್ಯಾ? ಸರಿ ಹಂಗಾರೆ ಬತ್ತೀನಿ ನಡಿ. ಬನ್ನಿ, ಯಾಕಾಯ್ತಾ? ಮುರಿಯೋಕಾಯ್ತು, ಬತ್ತೀನಿ. ಸರಿ ಅಮ್ಮ, ತಗೊಳ್ಳಿ. ಕೊಡವ. ಏನು ಮಾಡಿದಿ? ಟಮಟನ್ ಸಾರು, ಅನ್ನ, ಆಮೇಲೆ ನಂಚ್ಕೊಳ್ಳೋಕ್ಕೆ ಮಜ್ಜಿಗೆ ಮೆಣಸಿಕಾಯಿ. ಸರಿ ಸರಿ ಕೊಡವ. ಎಲ್ಲ ಉಂಡಾಯ್ತಾ? ಜನಮ್ಮ ಎಲ್ಲಾರ್ದು ಊಟ ಮಾಡಾಯಿತು. ನೀವು ಮನೆ ಕಂಡಿದ್ರಲ್ಲ ಅದಕ್ಕೆ ಬಂದ್ಬಿಟ್ಟು ಯಾಕೆ ಹೇಳ್ಸೋದು ಅಂದ್ಬಿಟ್ಟು ಹೇಳಿಸ್ತಿಲ್ಲ. ಹಂಗಾರೆ ಎಲ್ಲರೂ ಉಂಡಾಯ್ತಾ? ಹಂಗಾರೆ ನಾನು ಒಬ್ಳೆಯ ಕೊನೆಯಲ್ಲಿ? ಜನಮ್ಮ ನೀವು ನಮ್ಮೆಲ್ಲ ನಾನು ಉಂಡಿಲ್ಲ. ಓ, ನೀನು ಉಂಡಿಲ್ವಾ? ಹಂಗಾರೆ ತಗೋಬೋಗು ನೀನುವೆ ಊಟ ಮಾಡ್ಕೊಳ್ಳೋದು ಇಬ್ರುವೆ. ನಾನು ಆಮೇಲೆ ಊಟ ಮಾಡ್ತೀನಿ ಅಮ್ಮ. ಯಾಕವ, ಆಗಲೇ 3 ಗಂಟೆ ಆಗಿಲ್ವಾ? ಆಗದೆ ಆದರೆ ನಾನು ಬೆಳಗ್ಗೆ ಓದ್ತಾಗ ತಿನ್ನಲ್ಲ, ಒಂದು 12 ಗಂಟೆಗೆ, ಅದಕ್ಕೆ ಹೊಟ್ಟೆ ಸಿಗ್ತಾ ಇಲ್ಲ. ನಿಂದು ಇದೇ ಆಯಿತು, ನಿಂದು ಯಾವಾಗಲೂ 12 ಗಂಟೆಗೆ ತಿನ್ನೋದು, ಆಮೇಲೆ 4 ಗಂಟೆಗೆ ತಿನ್ಬಿಡೋದು, ಮುಗಿದೇ ಹೋಯ್ತು ದಿನ. ದಿನಕ್ಕೆ 2 ಹೊತ್ತು ತಿಂದ್ರೆ ನೀನು ಸಣ್ಣಾಗೋಗಿದ್ದಿ ಕಣವ. ಆಮೇಲೆ ನೀನು ಕಾಯಿಲೆ ಗೀಲೆ ಆದಂಗೆ ಆಗ್ಬಿಟ್ಟು, ಆಮೇಲೆ ಅಯ್ಯೋ ನಾ ಮನೇಲಿ ಹಿಂಗೆ ಮಾಡ್ಬಿಟ್ರಲ್ಲ ಅಂತ ನಿಮ್ಮ ಮನೆಯವ್ರು ಬಂದು ನಮ್ಮ ಕೇಳೋದು ನಾವೇನವ ಮಾಡೋದು? ಹಂಗೇನು ಇಲ್ಲ ತಕಾಳಿ, ಆಗ್ಲಿಗಿಂತ ನಾನು ಇವಾಗಲೇ ದಪ್ಪಾಗಿರೋದು. ಏನು ಓಸಿ ಬಾರಿ ದಪ್ಪಾಗಿದೀಯಾ? ಎತ್ತ ಕೈಕಿಲ್ಲ ನೀನು ಯಾರಿಗೂ 2-3 ಕ್ವಿಂಟಲ್ ಇದಿ. ತಕಾಳಿ, ದಪ್ಪ ಆಗ್ಬಿಟ್ಟು ಏನು ಮಾಡಬೇಕು? ಏನು ಹೇಳೋದು? ಸರಿನೇ ಬಿಡವ. ಸರಿ ಆಯಿತು, ಬಾ, ಒಂದು 2 ತುತ್ತು ತಗೊಂಡು ತಿನ್ನುವೆ. ಬೇಡ ಬೇಡ ಕಣಮ್ಮ. ಈಗೇನು ನನಗೆ ಮರ್ಯಾದೆ ಕೊಟ್ಟಿಯೋ ತಿನ್ನಕಿಲ್ವೋ ಹೇಳು? ನಿಮ್ಗೋಸ್ಕರ ಅಷ್ಟೇ ಬರೀ 2 ತುತ್ತು ಹಾಕಬತ್ತೀನಿ. ಹಂಗೆ ದಿನ ಒತ್ತೊತ್ಕೋ ಅನ್ನ ಉಣ್ಬೇಕು ಕಣವ. ಆರೋಗ್ಯಗಳು ಚೆನ್ನಾಗಿಟ್ಕೋಬೇಕು. ಹ್ಞೂ ಕಣಮ್ಮ, ಆಯಿತು. ಮತ್ತೆ ಸೀತಾ ಇವತ್ತು ಟೊಮೆಟೊ ಸಾರು ಒಳ್ಳೆ ಚೆನ್ನಾಗಿ ಮಾಡವಳೆ ಅಲ್ವಾ? ನನ್ನ ಮಗ ಚೆನ್ನಾಗಿ ಮಾಡವಳೆ. ಮೊದಲು ಚೆನ್ನಾಗಿ ಮಾಡ್ತಿರ್ತಿಲ್ಲ ಅಡುಗೆಗಳನ್ನೆಲ್ಲ, ನಮ್ಮ ಮನೆಗೆ ಬಂದಮೇಲೆ ಒಳ್ಳೆ ಚೆನ್ನಾಗಿ ಕಲ್ತ್ಕೊಬಿಟ್ಲು. ನೀನು ಇದೆಯಲ್ಲ ದೊಡ್ಡ ಅಡುಗೆ ಬಟ್ಟಿ, ಇನ್ನೇನು ಮಾಡಲು ಕಲ್ತ್ಕೊಳ್ದಾನೆ. ತಿನಿ ಮಾಡೋಕ್ಕಿಲ್ಲ ಅಂತಲ್ಲ, ನಿಮ್ಮಷ್ಟು ಸೀತನಷ್ಟು ಚೆನ್ನಾಗಿ ಮಾಡೋಕ್ಕಿಲ್ಲ. ಏನು ಮಗ ನೀನು ಹಿಂಗೆ ಅಂದ್ಬಿಟ್ರೆ ಹಿಂಗೆ. ಸೀತನೂ ನಿಂದಂಗೆ ಬತ್ತ 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 ಅವಳೆ ಚೆನ್ನಾಗಿ ಮಾಡ್ತಾವಳೆ. ಕನತೆ ಖುಷಿ ಆಯಿತು ನನಗೂ. ಒಳ್ಳೆ ಮಜ್ಜಿಗೆ ಮೆಣಸಿಕಾಯಿಗೂ ತುಪ್ಪ ಕಣ್ಣ ಬಿಸಿ ಬಿಸಿ ಅನ್ನ ಸಾರು ಒಳ್ಳೆ ಚೆನ್ನಾಗಿತ್ತು ಕನತೆ. ಆಮೇಲೆ ನೀವೇ ಇತ್ತಿತ್ತಿಲ್ಲ, ಎಲ್ಲರೂ ಉಂಡು ನೀವು ಆಮೇಲೆ ಸೀತಾ ಹಾಕ್ಕೊಡ್ತಿದ್ಲು. ಅದಕ್ಕೆ ಆಮೇಲೆ 12 ಗಂಟೆಲಿ ಉಂಡಿದ್ದು ಕನತೆ, ಹೊಟ್ಟೆ ಸಿಗ್ತಾ ಇಲ್ಲ ಅಂದು. ಆಯಿತು ಅಮ್ಮ ಉಂಟದಲ್ಲ ಜೊತೆಗೆ ನೀನು ಉಂಡ್ಬಿಡವ ಅಂತ ಅಂದೆ. ಆಯಿತು ಅಂದ್ಲು, ಉಂಡ್ಲ ಕಣವ. ನನಗೆ ಅನ್ನನ ಅಡುಕ್ಬಿಟ್ಟು ಹೋಗ್ಬಿಟ್ಲು. 2 ತುತ್ತು ಊಟ ಮಾಡ್ತೀನಿ ನಿನ್ಗೋಸ್ಕರ ಕಣಮ್ಮ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು 2 ತುತ್ತು ಕಣವ ಹಾಕೊಂಡು ಈಗ ತಾನೇ ಕೈ ತುಳಕ್ಕೆ ಹೋದ್ಲು. ಹೆಣ್ಣು ಹಂಗೆ ಕನತೆ, ಜಾಸ್ತಿ ಅನ್ನಗಿನ ಉಣ್ಣಕ್ಕಿಲ್ಲ. ತಗ, ಏನು ವಯಸ್ಸಾಗಿದ್ದದ, ಚೆನ್ನಾಗಿ ಅಚ್ಚುಕಟ್ಟಾಗಿ ಆರೋಗ್ಯವಾಗಿದ್ರೆ ಸಾಕು. ಹ್ಞೂ ಕನತೆ. ಏನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ನೋಡಿ ಇವತ್ತಿನ ವಿಡಿಯೋ ಹೆಂಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಅಪ್ಪ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋ ನೋಡ್ತಿದ್ದೀರಿ, ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ನೋಡಿ. ಯಾಕಂದರೆ ನಾವು ದಿನ ಹಾಕೋ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತೋರಿಸುತ್ತೆ. ಆಗ ನೀವೇ ನಮಗೆ ಸಪೋರ್ಟ್ ಮಾಡೋದು ಆಗ್ತದೆ ಕಣ್ರಪ್ಪ. ಆಮೇಲೆ ಮುಂದೆ ರೆಸಿಪಿ ಏನು ಬೇಕೋ ಕಮೆಂಟ್ ಮಾಡಿ ತಿಳಿಸ್ಬಿಟ್ರಪ್ಪ. ಧನ್ಯವಾದಗಳು, ನಮಸ್ಕಾರ. ಮೇಲಪ್ಪ ಇನ್ಸ್ಟಾಗ್ರಾಮಲ್ಲಿ ಹಳ್ಳಿ ಲೈಫು ಕನ್ನಡ ಕಾರ್ಟೂನ್ ಚಾನಲ್ 2 ಅಂತ ಒಂದು ಅಕೌಂಟ್ನ ಓಪನ್ ಮಾಡೀವಿ. ದಯವಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಗ ಯೂಟ್ಯೂಬಲ್ಲಿ ಏನು DP ಹಾಕಿವಿ, ಇನ್ಸ್ಟಾಗ್ರಾಮಲ್ಲೂ ಅದೇ DP ಕಣ್ರಪ್ಪ. ಫೇಸ್ಬುಕ್ಕು ಅದೇ, ಅದರಲ್ಲೂ ಇದೇ ಥರ DP. ಎಲ್ಲಾದ್ರೂ 3ಕ್ಕೂ ಒಂದೇ ಕೊಟ್ಬಿಟ್ಟಿವಿ, ಗೊತ್ತಾಯ್ತದೆ ನಮ್ಮ ಚಾನಲೇ ಅಂತ. ಹೋಗ್ಬಿಟ್ಟು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಂಗೆ ಈಗಲೂ ಯೂಟ್ಯೂಬಲ್ಲೂ ಸಪೋರ್ಟ್ ಮಾಡ್ರಪ್ಪ. ನಮಸ್ಕಾರ.